ಕೆರಗೋಡಿನಿಂದ ಮಂಡ್ಯಕ್ಕೆ ಆಗಮಿಸಿರುವಂತಹ ಪಾದಯಾತ್ರೆ ಹನುಮ ಧ್ವಜ ಪಾದಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ರು. ಬಿಜೆಪಿ ಜೆಡಿಎಸ್ನ ನಾಯಕರು, ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಕೂಡ ಅದರಲ್ಲಿದ್ರು. ಕೆರಗೋಡು ಗ್ರಾಮಸ್ಥರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಹನುಮನ ದೇವಸ್ಥಾನದ ಮುಂದೆ ಕರ್ಪೂರ ಬೆಳಗಿ ತಮ್ಮ ಪಾದಯಾತ್ರೆಯನ್ನ ಆರಂಭ ಮಾಡಿದ್ರು. ಪಾದಯಾತ್ರೆ ವೇಳೆ ಫ್ಲೆಕ್ಸ್ ಹರಿದು ಬೆಂಕಿ ಹಚ್ಚಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಮಂಡ್ಯ ಶಾಸಕ ರವಿ ಗಾಣಿಗ ಫ್ಲೆಕ್ಸ್ ಹರಿದು ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಮಂಡ್ಯ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಕೂಡ ನಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಹನುಮ ಧ್ವಜವನ್ನ ಹಿಡಿದು ಅಲ್ಲಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಲ್ಲದೆ ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗ್ತಾ ರೈಟ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಕೆರಗೋಡು ಗ್ರಾಮದಿಂದ ಈ ಪಾದಯಾತ್ರೆ ಆರಂಭವಾಗಿತ್ತು. ಈಗ ಮಂಡ್ಯ ತಲುಪಿದೆ. ಸ್ಥಳದಲ್ಲಿ ಸಿಟಿ ರವಿ ಕೂಡ ಇದ್ದಾರೆ. ಡಿಜೆ ಸೌಂಡ್ ಮೂಲಕ ಹನುಮ ಧ್ವಜವನ್ನ ಹಿಡಿದು ಅಲ್ಲಿ ಡಾನ್ಸ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಸನ ಮಾಜಿ ಶಾಸಕರಾಗಿರುವಂತಹ ಪ್ರೀತಂ ಗೌಡ ಕೂಡ ಇದ್ದಾರೆ. ಜೆಡಿಎಸ್ನ ಮಾಜಿ ಶಾಸಕರು ಅನ್ನದಾನಿ ಮತ್ತು ಸುರೇಶ್ ಗೌಡ ಕೂಡ ಸ್ಥಳದಲ್ಲೇ ಇದ್ದಾರೆ. ಸಾಕಷ್ಟು ಸಾವಿರಾರು ಜನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಕೆರಗೋಡು ಗ್ರಾಮದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ನಿನ್ನೆಯೂ ಕೂಡ ಸ್ವಯಂ ಪ್ರೇರಿತರಾಗಿ ಕೆರಗೋಡು ಗ್ರಾಮದ ಗ್ರಾಮಸ್ಥರು ಆ ಗ್ರಾಮವನ್ನ ಬಂದ್ ಮಾಡಿದ್ರು. ಇವತ್ತು ಕೂಡ ಸ್ವಯಂ ಪ್ರೇರಿತರಾಗಿ ವರ್ತಕರು ಆ ಗ್ರಾಮವನ್ನ ಬಂದ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಒಂದು ಹೋಟೆಲ್ ಬಾಗಿಲು ಓಪನ್ ಆಗಿತ್ತು, ಅದನ್ನ ಪ್ರತಿಭಟನಾ ನಿರತರು ಹೋಗಿ ಹೋಟೆಲ್ ಕ್ಲೋಸ್ ಮಾಡಿರುವುದು ಕೂಡ ನಾವು ಗಮನಿಸಬಹುದಾಗಿದೆ. ಸುಮಾರು 15 ಕಿಲೋಮೀಟರ್ ಕೆರಗೋಡು ಗ್ರಾಮದಿಂದ ಈ ಮಂಡ್ಯದ ಡಿಸಿ ಕಚೇರಿವರೆಗೂ 15 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಈ ಎಲ್ಲ ಕಾರ್ಯಕರ್ತರು, ಗ್ರಾಮಸ್ಥರು ಮತ್ತು ಬಿಜೆಪಿ ಜೆಡಿಎಸ್ನ ಸ್ಥಳೀಯ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನಂದೀಶ್, ಸ್ಥಳದಲ್ಲಿ ಏನೇನು ಆಗ್ತಾ ಇದೆ? ಖಂಡಿತ ಸಭಾ, ಈಗಾಗಲೇ ಏನು ಕೆರಗೋಡು ಗ್ರಾಮಸ್ಥರು ಕೈಗೊಂಡಿದಂತಹ ಪಾದಯಾತ್ರೆ ಸುಮಾರು 12 ಕಿಲೋಮೀಟರ್ ದಾಟಿಸಿ ಇದೀಗ ಮಂಡ್ಯ ನಗರಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಬೆಳಿಗ್ಗೆ ಏನು ಕೆರಗೋಡು ಗ್ರಾಮದ ಆಂಜನೇಯ ದೇಗುಲದ ಮುಂಭಾಗ ಪೂಜೆಯನ್ನು ಸಲ್ಲಿಸಿ ಕರ್ಪೂರವನ್ನ ಬೆಳಗಿ ಬಳಿಕ ಅಲ್ಲಿಂದ ಪಾದಯಾತ್ರೆಗೆ ಚಾಲನೆಯನ್ನ ಕೊಡಲಾಗಿತ್ತು. ಈ ಒಂದು ಗ್ರಾಮಸ್ಥರ ಈ ಒಂದು ಹೋರಾಟಕ್ಕೆ ಪ್ರಮುಖವಾಗಿ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಸಹಕಾರ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಬಿಜೆಪಿಯ ಮಾಜಿ ಸಚಿವರಾದಂತಹ ಸಿಟಿ ರವಿ ಅವರು ಹಾಗೆ ನಾರಾಯಣಗೌಡ ಮತ್ತೆ ಪ್ರೀತಂ ಗೌಡರು ಸೇರಿದಂತೆ ಹಲವು ಬಿಜೆಪಿ ನಾಯಕರು ಇದೀಗ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇನ್ನು ಜೆಡಿಎಸ್ ನ ಮಾಜಿ ಶಾಸಕರು, ಮಂಡ್ಯ ಜಿಲ್ಲೆಯ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡರು ಹಾಗೆ ಅನ್ನದಾನಿ ಸೇರಿದಂತೆ ವಿವಿಧ ನಾಯಕರು ಇದೀಗ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಅದರಲ್ಲೂ ಕೂಡ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಒಂದು ನಿಂತಿರುವಂತದ್ದು. ಅಲ್ಲದೆ ಪಾದಯಾತ್ರೆಯಲ್ಲೂ ಕೂಡ ಈಗ ಭಾಗವಹಿಸಿರುವಂತದ್ದು. ಸುಮಾರು 12 ಕಿಲೋಮೀಟರ್ನಷ್ಟು ಈ ಒಂದು ಪಾದಯಾತ್ರೆ ನಡೆದುಕೊಂಡು ಬಂದಿದೆ. ಇದು ಈ ಒಂದು ಪಾದಯಾತ್ರೆಯ ವೇಳೆ ಏನು ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಫ್ಲೆಕ್ಸ್ ಎಲ್ಲೆಲ್ಲಿ ಇತ್ತು ಅಲ್ಲೆಲ್ಲವೂ ಕೂಡ ಆ ಒಂದು ಫ್ಲೆಕ್ಸ್ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಏನು ಯುವಕರು ಆ ಒಂದು ಫ್ಲೆಕ್ಸ್ ಗಳನ್ನ ಹರಿದು ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಹನುಮ ಧ್ವಜ ತೆರವಿನ ಹಿಂದೆ ಏನು ಕೈ ಶಾಸಕ ಗಣಿಗ ರವಿಕುಮಾರ್ ಪಾತ್ರ ಇದೆ ಎಂಬ ಒಂದು ಆರೋಪವನ್ನ ಅಲ್ಲಿನ ಸ್ಥಳೀಯರು ಮತ್ತು ಯುವಕರು ಮಾಡ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಅವರ ವಿರುದ್ಧ ಆಕ್ರೋಶ
ಈ ಒಂದು ಪಾದಯಾತ್ರೆ ವೇಳೆ ಕಂಡು ಬಂದಿರುವಂತದ್ದು. ದಾರಿಯುದ್ದಕ್ಕೂ ಕೂಡ ಏನು ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು, ರಾಮ ಭಕ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ನಗರದ ಕಾಳಿಕಾಂಬಾ ದೇಗುಲಕ್ಕೆ ಈ ಒಂದು ಪಾದಯಾತ್ರೆ ಎಂಟ್ರಿಯನ್ನು ಕೊಡಲಿದೆ. ಅಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಆ ಒಂದು ಪಾದಯಾತ್ರೆಯನ್ನ ಸೇರ್ಕೊಂಡಿದ್ದಾರೆ. ಬಳಿಕ ಕಾಳಿಕಾಂಬಾ ದೇಗುಲದಿಂದ ನೇರವಾಗಿ ಡಿಸಿ ಕಚೇರಿವರೆಗೂ ಕೂಡ ಒಂದು ಪಾದಯಾತ್ರೆ ಸಾಗಲಿದೆ. ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅವರ ಒಂದೇ ಒಂದು ಒತ್ತಾಯ ಅಂತಂದ್ರೆ ಮತ್ತೆ ಹನುಮ ಧ್ವಜವನ್ನ ಹಾರಿಸುವುದಕ್ಕೆ ಅನುಮತಿಯನ್ನ ಕೊಡಬೇಕು. ಈ ರೀತಿಯ ದೌರ್ಜನ್ಯ ಎಂದು ಕೂಡ ಆಗ್ಬಾರ್ದು ಎಂಬ ನಿಟ್ಟಿನಲ್ಲಿ ಅದೇ ಸಂಕಲ್ಪದಲ್ಲಿ ವಿರುದ್ಧ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪಾದಯಾತ್ರೆ ಡಿಸಿ ಕಚೇರಿಯು ಕೂಡ ತಲುಪಲಿದೆ ಅಂತ ಹೇಳ್ಬೋದು. ಇಷ್ಟಬಾ. ಥ್ಯಾಂಕ್ ಯು ನಂದೀಶ್. ರೈಟ್, ಸ್ಥಳದಿಂದ ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದಲೇ ಈ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ. ಈಗ ಏನು ದೃಶ್ಯ ಗಮನಿಸ್ತಾ ಇದ್ದೀರಲ್ಲ, ಈ ಪೊಲೀಸರು ಮತ್ತು ಅಲ್ಲಿರುವಂತಹ ಕಾರ್ಯಕರ್ತರ ಮಧ್ಯೆ ಏನು ವಾಗ್ವಾದ ಆಗ್ತಾ ಇದೆ, ನೂಕಾಟ ತಲ್ಲಾಟ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಏನೇನು ಆಗ್ತಾ ಇದೆ ಸ್ಥಳದಲ್ಲಿ, ಅವರ ಆಗ್ರಹ ಏನು? ಈಗಾಗಲೇ ಕೆರೆಗೋಡಿನಿಂದ ಮಂಡ್ಯದ ಕಾಳಿಕಾಂಬಾ ದೇವಸ್ಥಾನದ ಅಂಗಳಕ್ಕೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ಆಗಮಿಸಿ ಸಂದರ್ಭದಲ್ಲಿ ಇಲ್ಲಿ ಶ್ರೀರಾಮನ ಭಕ್ತರನ್ನ ತಡೆಯುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾದ. ಹೀಗಾಗಿ ಪೊಲೀಸರು ಮತ್ತು ಈ ಶ್ರೀರಾಮನ ಭಕ್ತರು ಇಬ್ಬರ ನಡುವೆ ವಾಗ್ಯುದ್ಧವೇ ಆರಂಭ ಆಗಿದೆ. ಕಾಳಿಕಾಂಬಾ ದೇವಸ್ಥಾನದ ಸಮೀಪದಲ್ಲಿ ಈ ಮಾತಿನ ಚಕಮಕಿ ನಡೆಯುವುದರ ಜೊತೆಗೆ ಪೊಲೀಸರಿಗೆ ಆವಾಜಾಗುವಂತಹ ಘಟನೆಗಳು ಕೂಡ ನಡೀತಿದ್ವು. ಪೊಲೀಸರು ಮುಂದಕ್ಕೆ ಹೋಗಬೇಡಿ ಅಂತ ಹೇಳಿ ತಡೆದಕ್ಕೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಮುಂದೆ ಹೋಗ್ತೀವಿ, ನಾವು ಇಲ್ಲಿಂದ ಮೆರವಣಿಗೆ ಹೋಗ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಪ್ರತಿಭಟನೆ ನಡೆಸಿದರು. ಧಿಕ್ಕಾರದ ಘೋಷಣೆ ಕೂಗ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೂಗುವುದರ ಜೊತೆಗೆ ಪೊಲೀಸರ ವಿರುದ್ಧ ಕೂಡ ಕಿಡಿಕಾರುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅವರನ್ನ ಸಮಾಧಾನ ಪಡಿಸಲಿಕ್ಕೆ ಕಾರ್ಯಕರ್ತರು ಮುಂದಾಗ್ತಿದ್ದಾರೆ. ಇದರ ನಡುವೆ ಪೊಲೀಸರು ಲಾಠಿಯನ್ನ ಎತ್ತಿದೆ. ಇದು ಸರಿಯಾಗ್ಲಿಕ್ಕಿಲ್ಲ ಅಂತ ಹೇಳಿ ಪೊಲೀಸರಿಗೂ ಕೂಡ ಆವಾಜನ ಹಾಕುವಂತ ಕೆಲಸಕ್ಕೆ ಕೂಡ ಮುಂದಾಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಕಾಳಿಕಾಂಬಾ ದೇವಸ್ಥಾನದ ಅಂಗಳದಲ್ಲಿ ಬುಗಿಬುಗಿನ ವಾತಾವರಣ ಇದೆ. ಸುಮಾರು 200ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ಮತ್ತೆ 3ಕ್ಕೂ ಹೆಚ್ಚು DAR ತುಕಡಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲರೂ ಕೂಡ ಶಾಂತಿಯನ್ನ ಕಾಪಾಡಿ ಅಂತೇಳಿ ಮನವಿಯನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದರೂ ಕೂಡ ಯಾರು ಕೂಡ ಮನವಿಗೆ ಮುಂದಾಗಿಲ್ಲ. ಎಲ್ಲರೂ ಕೂಡ ಮನವಿಗೆ ಸ್ಪಂದಿಸಿಲ್ಲ. ಎಲ್ಲರೂ ಕೂಡ ಜೈಕರದ ಘೋಷಣೆಗಳನ್ನು ಕೂಗುತ್ತಾ ಪೊಲೀಸರ ವಿರುದ್ಧ ನುಗ್ಗುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಈ ಒಂದು ಸ್ಥಳದಲ್ಲಿ ಮುಂದಕ್ಕೆ ಹೋಗಬೇಡಿ ಅಂತೇಳಿ ಅನಾಮಧೇಯ ವ್ಯಕ್ತಿಯೊಬ್ಬರು ಹೇಳಿದ್ರು. ಆ ವ್ಯಕ್ತಿ ಹೇಳಿದನ್ನ ಖಂಡಿಸಿ ಸದ್ಯ ಈಗ ಪ್ರತಿಭಟನೆ ಉಗ್ರ ಸ್ವರೂಪವನ್ನ ಪಡೆದುಕೊಳ್ತಿದೆ. ಸಭಾ
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.